ಕಳೆದ ಬಾರಿ ನಡೆದಂತಹ ನೀಟ್ ಎಕ್ಸಾಮ್ನ ಹಗರಣ ಬೆಳಕಿಗೆ ಬಂದಿತ್ತು. ಹೀಗಾಗಿ ನೀಟ್ ಎಕ್ಸಾಮ್ನ ಮರುಪರೀಕ್ಷೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ 21ನೇ ತಾರೀಕು ಅಂದ್ರೆ ನಾಳೆ ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಸುಮಾರು ನಡೆಯುತ್ತಿದೆ ನೀಟ್ ಪರೀಕ್ಷೆ. ಸುಮಾರು 68 ಕೇಂದ್ರಗಳಲ್ಲಿ ನೀಟ್ ಎಕ್ಸಾಮ್ ನಡೀತಾ ಇರುವಂತದ್ದು. ನಾಳೆ ಅಂದ್ರೆ ಮರುಪರೀಕ್ಷೆ ನಡೀತಾ ಇರುವಂತದ್ದು. ಇದಕ್ಕೆ 68 ಕೇಂದ್ರಗಳಲ್ಲೂ ಸಹ ಸಕಲದಂತಹ ಸಿದ್ಧತೆಗಳನ್ನು ಸಹ ಇಂದಿನಿಂದಲೇ ಮಾಡ್ಕೋತಾ ಇರುವಂತದ್ದು. ಅಂದ್ರೆ ಆಯಾ ಕಾಲೇಜಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳೇನಿದ್ದಾರೆ ಅವರು ನೀಟ್ ಎಕ್ಸಾಮ್ಗೆ ಬೇಕಾದಂತಹ ತಯಾರಿಗಳು ಯಾವ ರೀತಿ ಬೇಕು, ಮತ್ತೆ ರೋಲ್ ನಂಬರ್ ಹಾಕಿರ್ಬೋದು ಅಥವಾ CCTVಗಳನ್ನು ಹಾಕೋದಾಗಿರ್ಬೋದು ಅಥವಾ ಬೇರೆ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಬೇರೆ ಯಾವುದೇ ರೀತಿಯಂತಹ ತೊಂದರೆ ಆಗಲ್ದು. ಯಾಕಂದ್ರೆ ಕಳೆದ ಬಾರಿ ಯಾವ ರೀತಿ ತೊಂದರೆ ಆಗಿತ್ತು ಅಂತ ಎಲ್ರಿಗೂ ಗೊತ್ತು. ಹೀಗಾಗಿ ಯಾವುದೇ ರೀತಿಯಿಂದ ಒಂದು ಚಿಕ್ಕ ಸಮಸ್ಯೆಗೂ ಸಹ ಆಸ್ಪದ ಕೊಡದ ರೀತಿ ನೀಟ್ ಮರುಪರೀಕ್ಷೆ ನಡೆಯೋದಕ್ಕೆ ಸಕಲವಾಗಿ ಸಿದ್ಧತೆಯನ್ನು ಮಾಡ್ಕೋತಾ ಇರಬಹುದು. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು KR ಸರ್ಕಲ್ ಬಳಿ ಇರುವಂತಹ ಶ್ರೀ ಜಯಚಾಮರಾಜೇಂದ್ರ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು. ಇಲ್ಲಿ ಇಂದು ಸಂಜೆಯಿಂದ ಸಹ ರೋಲ್ ನಂಬರ್ ಹಾಕುವಂತಹ ಕೆಲಸವನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಈಗ ರೋಲ್ ನಂಬರ್ ಹಾಕಿ ಬಿಡ್ತಾರೆ, ತದನಂತರ ರೋಲ್ ನಂಬರ್ ಏನ್ ಲಿಸ್ಟ್ ಇದೆ ಅದನ್ನ ನಾಳೆ ಬೆಳಿಗ್ಗೆ ಆಚೆ ಹಾಕ್ತಾರೆ ಭದ್ರತೆ ದೃಷ್ಟಿಯಿಂದ. ಜೊತೆಗೆ ಸದ್ಯಕ್ಕೆ ಈಗ ಯಾವುದೇ ರೀತಿಯಂತಹ ಪೊಲೀಸ್ ಭದ್ರತೆ ಈ ಕಾಲೇಜ್ಗೆ ಒದಗಿಸಿಲ್ಲ. ಬೆಳಿಗ್ಗೆ 7 ಗಂಟೆಯಿಂದನೇ ಸಹ ಇಲ್ಲಿ ಭದ್ರತೆಗೆ ಒದಗಿಸ್ತಾರೆ. ಜೊತೆಗೆ ಈಗಾಗಲೇ CCTV ಕ್ಯಾಮೆರಾಗಳನ್ನು ಸಹ ಮತ್ತಷ್ಟು ಹಾಕಿರುವಂತದ್ದು. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಮತ್ತು ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಏನಾಗಿತ್ತು ಸಮಸ್ಯೆ ಅದು ಆಗಬಾರ್ದು ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಮತ್ತು ತುಂಬಾ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸೋದಕ್ಕೋಸ್ಕರ CCTV ಕ್ಯಾಮೆರಾಗಳನ್ನು ಸಹ ಹಾಕಿದ್ದಾರೆ. ಈ ಒಂದು ಕೇಂದ್ರದಲ್ಲಿ ಸುಮಾರು 500 ಅಭ್ಯರ್ಥಿಗಳು ಎಕ್ಸಾಮ್ನ ಬರೀತಾರೆ. ಇದರ ಪಕ್ಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಂದ್ರೆ SJ ಇಂಜಿನಿಯರಿಂಗ್ ಕಾಲೇಜು. ಅಲ್ಲೂ ಸಹ ಸುಮಾರು 500 ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೀತಾರೆ. ಹೀಗಾಗಿ ಎರಡೂ ಕೇಂದ್ರಗಳು ಅಕ್ಕಪಕ್ಕ ಇದರಿಂದ ಸುಮಾರು ಭದ್ರತೆಯನ್ನು ಸಹ ಹೆಚ್ಚಿನ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಒಬ್ಬ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಲ್ಲಿ ಭದ್ರತೆಯನ್ನು ಕೊಡ್ತಾರೆ. ಜೊತೆಗೆ ಈಗಾಗಲೇ ಪರೀಕ್ಷಾ ಮಂಡಳಿಯವರು ಸಹ ಸ್ಥಳೀಯ ಪೊಲೀಸರನ್ನ ಬಿಟ್ಟು CRPF ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅವರ ತಾಂತ್ರಿಕ ವಿಭಾಗದಲ್ಲಿ ಯಾವ ರೀತಿಯಾಗಿ ಭದ್ರತೆಗಳು ಬೇಕೋ ಆ ರೀತಿಯಾಗಿ ಸೂಕ್ಷ್ಮವಾಗಿ ಮತ್ತು ಸೀಕ್ರೆಟ್ ಆಗಿ ಸಹ ಒಂದಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 68 ಕೇಂದ್ರಗಳಲ್ಲಿ ಎಕ್ಸಾಮ್ ನಡೀತಾ ಇದ್ದು, ಈ ಎಕ್ಸಾಮ್ಗಳಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭದ್ರತೆಯನ್ನು ಹೆಚ್ಚಾಗಿ ಒದಗಿಸಿದ್ದಾರೆ. ಜೊತೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಯೂಶುವಲಿ ಯಾವುದೇ ಒಂದು ಈ ರೀತಿ UPSC ಅಥವಾ KPSC ಎಕ್ಸಾಮ್ ನಡೆದಾಗ ಯಾವ ರೀತಿಯಾಗಿ 100 ಮೀಟರ್ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಾರೆ, ಅದೇ ರೀತಿಯಾಗಿ ಸಹ ಪ್ರತಿಯೊಂದು ಕೇಂದ್ರದ ಸುತ್ತಮುತ್ತಲ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಜೆರಾಕ್ಸ್ ಸೆಂಟರ್ ಆಗಿರ್ಬೋದು, ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಅಥವಾ ಹೆಚ್ಚು ಜನರು ಸೇರೋದಾಗಿರ್ಬೋದು, ಈ ರೀತಿಯಂತಹ ಯಾವುದೇ ಚಟುವಟಿಕೆ ನಡೆಸಬಾರದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಹೆಚ್ಚಾಗಿ ಭದ್ರತೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮರುಪರೀಕ್ಷೆ ಏನು ನಡೀತಾ ಇದೆ ನೀಡ್ತು, ಇದಕ್ಕೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರದ ರೀತಿ ಕಾಲೇಜು ಆಡಳಿತ ಮಂಡಳಿಗಳಾಗಿರ್ಬೋದು, ನೀಟ್ ಎಕ್ಸಾಮ್ ಅಥಾರಿಟಿ ಆಗಿರ್ಬೋದು, ಜೊತೆಗೆ ಪೊಲೀಸರು ಆಗಿರ್ಬೋದು, ಎಲ್ಲರೂ ಸಹ ತುಂಬಾ ಸೂಕ್ಷ್ಮವಾಗಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಿಗಾವನ್ನ ವಹಿಸಿದ್ದಾರೆ.